ಶ್ರೀ ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ತಾಯಿ ಭವಾನಿ ದೇವಿಯು ಸದಾ ನಿಮ್ಮೊಂದಿಗಿದ್ದು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲವನ್ನೂ ಶೀಘ್ರವಾಗಿ ನೆರವೇರಿಸಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ. ಈ ದಿನ ನಾವು ಅತ್ಯಂತ ಸರಳವಾದ ಮತ್ತು ಒಂದು ಅದ್ಭುತವಾದಂತಹ ಉಪಾಯವನ್ನು ತಿಳಿದುಕೊಳ್ಳೋಣ. ನೀವು ಪ್ರತಿದಿನ ನಿದ್ರಿಸುವಂತಹ ಸ್ಥಳದಲ್ಲಿ ನಿಮ್ಮ ಒಂದು ತಲೆದಿಂಬಿನ ಕೆಳಭಾಗದಲ್ಲಿ ಈ ವಸ್ತುವನ್ನು ಇಟ್ಟು ನಿದ್ರಿಸಬೇಕು. ಇದರಿಂದ ನಿಮಗಿರುವಂತಹ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಬರಬಹುದು. ಹಾಗೆ ಮುಖ್ಯವಾಗಿ ಆರ್ಥಿಕ ಸಮಸ್ಯೆಗಳು, ನಿಮ್ಮ ಸಮಸ್ಯೆಗಳೆಲ್ಲ ಈ ಪರಿಹಾರ ಮಾರ್ಗ ಅದ್ಭುತವಾದಂತಹ ಫಲಿತಾಂಶ ನೀಡುತ್ತದೆ. ನಿಜವಾಗಿಯೂ ನೀವು ಅದ್ಭುತವಾದಂತಹ ಫಲಿತಾಂಶವನ್ನು ನೋಡುತ್ತೀರಾ. ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ ಶಕ್ತಿ ಈ ಒಂದು ತಂತ್ರದಲ್ಲಿರುತ್ತದೆ. ಈ ಉಪಾಯವನ್ನು ಭಾನುವಾರದ ದಿನ ಮಾಡಬೇಕಾಗಿರುತ್ತದೆ. ಭಾನುವಾರದ ದಿನ ರಾತ್ರಿ ನೀವು ನಿದ್ರಿಸುವಂತಹ ಮೊದಲು ಈ ತಂತ್ರವನ್ನು ಮಾಡಬೇಕು. ಹೇಗೆ ಮಾಡಬೇಕು, ಯಾವ ಪದಾರ್ಥಗಳಿಂದ ಮಾಡಬೇಕೆಂಬುದು ನಾನು ತಿಳಿಸುತ್ತೇನೆ. ಅದೇ ವಿಧಾನದಲ್ಲಿ ತಾವು ಪ್ರಯತ್ನ ಮಾಡಿ. ಹಾಗೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲೇ ಬರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಳ್ಳಿ. ಹಾಗೆ ಈ ಮಾಹಿತಿಯನ್ನು ನಿಮ್ಮ 10 ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ವೀಕ್ಷಕರೇ, ಅನೇಕ ರೀತಿಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಪರಿಹಾರ ಮಾರ್ಗದ ವಿಡಿಯೋಗಳನ್ನು ಈಗಾಗಲೇ ನಾವು ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ತಾವು ಅವುಗಳನ್ನು ವೀಕ್ಷಿಸಿ ಅವುಗಳಲ್ಲಿ ನಿಮಗೆ ಮಾಡಲು ಅನುಕೂಲಕರವಾಗಿರುವಂತಹ ವಿಡಿಯೋವನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ವೀಕ್ಷಕರೇ, ಈ ದಿನ ಇಂದಿನ ಈ ತಂತ್ರವನ್ನು ಮಾಡುವುದರಿಂದ ಆಗುವಂತಹ ಪ್ರಯೋಜನಗಳೇನು ಎಂಬುದನ್ನು ತಿಳಿಸಲಿದ್ದೇನೆ. ನಿತ್ಯ ಜೀವನದಲ್ಲಿ ನಿಮಗಿರುವಂತಹ ಯಾವುದೇ ಸಮಸ್ಯೆಗಳಿಂದ ನೀವು ಹೊರಬರುತ್ತೀರಿ. ಹಾಗೆ ದಂಪತಿಗಳಲ್ಲಿ ಕಲಹಗಳು, ಸಂಸಾರದಲ್ಲಿ ಇಬ್ಬರ ನಡುವೆ ಕಿರಿಕಿರಿ, ಅನಾರೋಗ್ಯ ಸಮಸ್ಯೆಗಳು, ತುಂಬ ಜನ ಕುಟುಂಬ ಸದಸ್ಯರಲ್ಲಿ ಯಾವುದೋ ಒಂದು ರೀತಿಯ ಅನಾರೋಗ್ಯ ಸಮಸ್ಯೆಗಳಿರುತ್ತವೆ. ಹಾಗೆ ಮನೆಯಲ್ಲಿ ಹಣ ನಿಲ್ಲದೇ ಇರುವುದು, ಸಂಪಾದನೆ ಇರುತ್ತದೆ, ಆದರೆ ಬಂದಂತಹ ಹಣಕ್ಕೆ ಮನೆಯಲ್ಲಿ ಸ್ಥಳವಿರುವುದಿಲ್ಲ, ಖರ್ಚಿನ ಮಾರ್ಗಗಳು ಹೆಚ್ಚಾಗಿರುತ್ತವೆ. ಈ ಸರಳ ಉಪಾಯವನ್ನು ಮಾಡಿ ನೋಡಿ, ಖಂಡಿತವಾಗಿಯೂ ಹಣ ಸ್ಥಿರವಾಗಿ ಮನೆಯಲ್ಲಿ ನೆಲೆಸುತ್ತದೆ. ಹಾಗೆ ಸಾಲಗಳು ಮಾಡಿಕೊಂಡಿದ್ದೇವೆ, ಆದರೆ ಆ ಸಾಲಗಳನ್ನು ತೀರಿಸುವಂತಹ ಮಾರ್ಗ ತಿಳಿಯುತ್ತಿಲ್ಲ ಎಂದು ಅನೇಕ ವೀಕ್ಷಕರು ಕೇಳಿರುತ್ತಾರೆ. ಈ ಸಾಲಗಳಿಂದ ಮುಕ್ತಿ ಹೊಂದುವುದು ಹೇಗೆ ಎಂದು ನಿಮ್ಮಲ್ಲಿ ಅನೇಕರು ನಮಗೆ ಕರೆ ಮಾಡಿ ಕೇಳಿರುತ್ತಾರೆ. ವೀಕ್ಷಕರೇ, ಯಾರಾದರೆ ಸಾಲದ ಸುಳಿಯಲ್ಲಿ ಸಿಲುಕಿ ಸಾಲಗಳಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲವೋ, ನೀವು ಈ ಉಪಾಯವನ್ನು ಮಾಡುವುದರಿಂದ ಖಂಡಿತವಾಗಿಯೂ ಸಾಲ ತೀರುವಂತಹ ಮಾರ್ಗ ದೊರೆಯುತ್ತದೆ. ಹಾಗೆ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಶರೀರದ ಮೇಲಿರುವಂತಹ ನೆಗೆಟಿವ್ ಎನರ್ಜಿ, ನಕಾರಾತ್ಮಕ ಶಕ್ತಿ ಹೊರ ಹೋಗುತ್ತದೆ. ಈ ಉಪಾಯವನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ಈ ಒಂದು ತಂತ್ರವನ್ನು ಮಾಡಬಹುದು. ಈ ತಂತ್ರಕ್ಕೆ ಜಾತಿ, ಮತ, ಕುಲ ಎಂಬ ಯಾವುದೇ ನಿರ್ಬಂಧವಿಲ್ಲ. ಯಾರಾದರೂ ಸಹ ಈ ಪರಿಹಾರ ಮಾರ್ಗವನ್ನು ಮಾಡಬಹುದಾಗಿರುತ್ತದೆ. ಈ ತಂತ್ರವನ್ನು ಭಾನುವಾರದಂದು ತಾವು ನಿದ್ರಿಸುವಂತಹ ಮೊದಲು ಈ ಒಂದು ಕಾರ್ಯವನ್ನು ಮಾಡಬೇಕಾಗಿರುತ್ತದೆ. ಇದನ್ನು 7 ವಾರಗಳ ಕಾಲ ಈ ಒಂದು ತಂತ್ರವನ್ನು ಮಾಡಬೇಕಾಗಿರುತ್ತದೆ. ಇದು ನೆನಪಿರಲಿ, 7 ಭಾನುವಾರಗಳು. ಈ ತಂತ್ರಕ್ಕೆ ಬೇಕಾಗಿರುವಂತಹ ವಸ್ತುಗಳು ಸ್ವಲ್ಪ ಬಿಳಿಯ ಹಾಳೆ, ಕಲ್ಲುಪ್ಪು, ಸ್ವಲ್ಪ ಪಚ್ಚಕರ್ಪೂರ ಮತ್ತು 2
ಲವಂಗಗಳು. ಇವುಗಳಲ್ಲಿ ಯಾವ ಒಂದು ಪದಾರ್ಥವೂ ನಿಮ್ಮ ಬಳಿ ಇಲ್ಲದಿದ್ದಲ್ಲಿ ಈ ಪ್ರಯೋಗವನ್ನು ಪ್ರಯತ್ನಿಸಬೇಡಿ. ಮೊದಲಿಗೆ ಈ 2 ಲವಂಗಗಳನ್ನು ಕೈಯಲ್ಲಿ ತೆಗೆದುಕೊಂಡು ನಂತರ ಈ ಕಲ್ಲುಪ್ಪಿನಲ್ಲಿ 7 ಕಲ್ಲುಪ್ಪಿನ ಹರಳುಗಳು, 7 ಕಲ್ಲುಪ್ಪಿನ ಹೋಳುಗಳನ್ನು ತೆಗೆದುಕೊಳ್ಳಬೇಕು. ಈ ರೀತಿ ನಿಮ್ಮ ಒಂದು ಬಲಗೈಗೆ ಎತ್ತಿಕೊಳ್ಳಿ. 7 ಕಲ್ಲುಪ್ಪಿನ ಹೋಳುಗಳನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳಬೇಕು. ಹಾಗೆ 2 ಲವಂಗಗಳು ನಿಮ್ಮ ಕೈಯಲ್ಲಿ ತೆಗೆದುಕೊಂಡು, ಹಾಗೆ ಸ್ವಲ್ಪ ಪಚ್ಚಕರ್ಪೂರ, ಈ ಪಚ್ಚಕರ್ಪೂರ, 7 ಕಲ್ಲುಪ್ಪಿನ ಹೋಳುಗಳು, ಹಾಗೆ 2 ಲವಂಗಗಳು. ಈಗ ಈ ಎಲ್ಲ ವಸ್ತುಗಳನ್ನು ನಿಮ್ಮ ಬಲಗೈ ಮುಷ್ಟಿಯಲ್ಲಿಟ್ಟುಕೊಂಡು, ಮುಷ್ಟಿಯನ್ನು ಗಟ್ಟಿಯಾಗಿಟ್ಟುಕೊಂಡು, ನಿಮ್ಮ ಮನಸ್ಸಿನಲ್ಲಿ ನಿಮಗಿರುವಂತಹ ಸಮಸ್ಯೆಗಳಿಂದ ಹೊರಬರಬೇಕೆಂದು, ನಂತರ ಅನಾರೋಗ್ಯ ಸಮಸ್ಯೆಗಳೆಲ್ಲ ದೂರವಾಗಬೇಕೆಂದು, ಆರೋಗ್ಯ ಆಯುಷ್ಯ ವೃದ್ಧಿಯಾಗಬೇಕೆಂದು ಮತ್ತು ಆರ್ಥಿಕ ಸಮಸ್ಯೆಗಳೆಲ್ಲವೂ ದೂರವಾಗಿ ಮನೆಯಲ್ಲಿ ಧನ ಸಂಗ್ರಹವಾಗಬೇಕೆಂದು ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥಿಸುತ್ತಾ ನಿಮ್ಮ ಕೋರಿಕೆಗಳನ್ನೆಲ್ಲವನ್ನು ಶೀಘ್ರವಾಗಿ ನೆರವೇರಲೆಂದು ಪ್ರಾರ್ಥಿಸಿಕೊಳ್ಳಬೇಕು. ಹೀಗೆ ನಿಮಗಿರುವಂತಹ ಎಲ್ಲ ಸಮಸ್ಯೆಗಳು ಮತ್ತು ಸಾಲಬಾಧೆಗಳು ಋಣಮುಕ್ತಿಯಾಗಬೇಕೆಂದು ಪ್ರಾರ್ಥಿಸಿಕೊಳ್ಳಬೇಕು. ನಿಮ್ಮ ಮನೋಬಯಕೆಗಳೆಲ್ಲ ಮನಸ್ಸಿನಲ್ಲಿ ಹೇಳಿಕೊಂಡು ನಿಮ್ಮ ಇಷ್ಟ ದೇವತೆಯಲ್ಲಿ ಪ್ರಾರ್ಥಿಸಿಕೊಂಡ ನಂತರ ನಿಮ್ಮ ಮುಷ್ಟಿಯಲ್ಲಿರುವಂತಹ ಈ ಎಲ್ಲ ವಸ್ತುಗಳನ್ನು ಈ ಬಿಳಿಯ ಕಾಗದದ ಮೇಲೆ ಇಟ್ಟುಬಿಡಿ. ನಂತರ ಈ ಬಿಳಿಯ ಹಾಳೆಯಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಸೇರಿಸಿ ಒಂದು ಪೊಟ್ಟಣವನ್ನಾಗಿ ಮಾಡಿಕೊಂಡು, ಈ ರೀತಿ ಇದರಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಸೇರಿಸಿ ಒಂದು ಪೊಟ್ಟಣವನ್ನಾಗಿ ಮಾಡಿಕೊಳ್ಳಬೇಕು. ನಂತರ ತಾವು ನಿದ್ರಿಸುವಂತಹ ತಲೆ ತಿಮ್ಮಿನ ಕೆಳಭಾಗದಲ್ಲಿ ಈ ಪೊಟ್ಟಣವನ್ನು ಇಟ್ಟು ಆ ರಾತ್ರಿ ಎಲ್ಲ ತಾವು ನಿದ್ರಿಸಬೇಕಾಗುತ್ತೆ. ನಂತರದ ದಿನ ಈ ಪೊಟ್ಟಣವನ್ನು ಹೊರತೆಗೆದು ನಿಮ್ಮ ಮನೆಯಿಂದ ಹೊರಗಡೆ ಬಂದು, ನಿಮ್ಮ ಮನೆಯ ಮುಖ್ಯ ದ್ವಾರದಿಂದ ಹೊರಗಡೆ ಬಂದು ಆ ಮನೆಯ ಮುಂಭಾಗದಲ್ಲಿ ಈ ಪೊಟ್ಟಣವನ್ನು ಒಂದು ಕರ್ಪೂರದ ಸಹಾಯದಿಂದ ಸುಡಬೇಕಾಗಿರುತ್ತದೆ. ಯಾವುದಾದರೂ ಒಂದು ಸಣ್ಣ ಪ್ಲೇಟ್ನಲ್ಲಿ ಈ ಪೊಟ್ಟಣವನ್ನಿಟ್ಟು ಕರ್ಪೂರದ ಸಹಾಯದಿಂದ ಈ ಪೊಟ್ಟಣವನ್ನು ಸುಡಬೇಕಾಗುತ್ತದೆ. ಇದು ಎಷ್ಟರ ಮಟ್ಟಿಗೆ ಸುಟ್ಟರೆ ಅಷ್ಟೇ ಸಾಕು, ಇದು ಸಂಪೂರ್ಣವಾಗಿ ಸುಡಬೇಕೆಂದೇನಿಲ್ಲ. ನಂತರ ಈ ಪ್ಲೇಟ್ನಲ್ಲಿರುವಂತಹ ಈ ಸುಟ್ಟಂತಹ ಒಂದು ಭಸ್ಮವನ್ನು ಯಾರೂ ತುಳಿಯದಂತಹ ಸ್ಥಳದಲ್ಲಿ ಹಾಕಬಹುದು. ವೀಕ್ಷಕರೇ, ಈ ತಂತ್ರವನ್ನು 7 ಭಾನುವಾರಗಳು ಮಾಡಬೇಕಾಗಿರುತ್ತದೆ. 2 ಅಥವಾ 3 ವಾರ ಕಳೆದ ನಂತರ ನಾವು ಬೇರೆ ಊರಿಗೆ ಪ್ರಯಾಣ ಬೆಳೆಸುತ್ತಿದ್ದೇವೆ. ಉಳಿದ ವಾರಗಳನ್ನು ನಾವು ಬೇರೆ ಸ್ಥಳದಲ್ಲಿ, ಅಂದರೆ ಬೇರೆ ಊರಿನಲ್ಲಿ ಮಾಡಬಹುದೇ ಗುರುಗಳೇ ಎಂದರೆ ಖಂಡಿತವಾಗಿಯೂ ಮಾಡಬಹುದು. ಒಂದು ವೇಳೆ ನಾವು ರಾತ್ರಿ ಇಟ್ಟಂತಹ ಈ ಪೊಟ್ಟಣವನ್ನು ಬೆಳಿಗ್ಗೆ ಇದನ್ನು ಸುಡುವುದನ್ನು ಮರೆತು ಬಿಟ್ಟಿದ್ದೇವೆ ಗುರುಗಳೇ, ಇದರಿಂದ ನಮಗೇನಾದರೂ ಸಮಸ್ಯೆಯಾಗುವುದೇ ಎಂದರೆ ಸಮಸ್ಯೆ ಏನೂ ಆಗುವುದಿಲ್ಲ. ಆದರೆ ಆ ದಿನ ತಾವು ಮಾಡಿದಂತಹ ತಂತ್ರದಿಂದ ನಿಮಗೇನು ಫಲಿತಾಂಶವಿರುವುದಿಲ್ಲ. ಪುನಃ ನೀವು ಮೊದಲಿನಿಂದ 7 ವಾರಗಳು ಈ ಕಾರ್ಯ ಪ್ರಾರಂಭಿಸಬೇಕಾಗಿರುತ್ತದೆ. ಬೆಳಗ್ಗೆ ಮರೆತು ಹೋಗಿದ್ದೇವೆ, ಸಂಜೆ ಸುಡಬಹುದೇ ಎಂದರೆ ಸಾಧ್ಯವಿಲ್ಲ. ವೀಕ್ಷಕರೇ, ತಂತ್ರವನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡುವಂತಿಲ್ಲ. ತಂತ್ರದಲ್ಲಿರುವ ಹಾಗೆಯೇ ಅದರ ವಿಧಿವಿಧಾನಗಳನ್ನು ಅನುಸರಿಸಿದ್ದಲ್ಲಿ ಮಾತ್ರ ನಾವು ಇವುಗಳಿಂದ ನಿರೀಕ್ಷಿತವಾದಂತಹ ಫಲಿತಾಂಶವನ್ನು ಪಡೆಯಬಹುದು. ತಾವು ಬೆಳಗ್ಗೆ ಎದ್ದ ತಕ್ಷಣವೇ ಸ್ನಾನ ಮಾಡದೇ ಇದ್ದರೂ ಸಹ ಈ ಒಂದು ಪೊಟ್ಟಣವನ್ನು ಸುಡಬಹುದು. ಇದು ನೆನಪಿರಲಿ. ನಿಮ್ಮ ಮೇಲಿರುವ ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಸಂಪೂರ್ಣ ನೆಗೆಟಿವ್ ಎನರ್ಜಿ ಪೂರ್ತಿ
ನಕಾರಾತ್ಮಕ ಶಕ್ತಿ ನಿಮ್ಮಿಂದ ಹೊರ ಹೋಗುತ್ತದೆ. 7 ವಾರಗಳು ಈ ತಂತ್ರವನ್ನು ಮಾಡುವುದರಿಂದ ನಿಮ್ಮಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ದೂರವಾಗುತ್ತವೆ. ಗುರುಗಳೇ, ನಾವು ಈಗಾಗಲೇ ಬೇರೊಂದು ತಂತ್ರವನ್ನು ಮಾಡುತ್ತಿದ್ದೇವೆ, ಅದರ ಜೊತೆಯಲ್ಲಿ ಇದನ್ನೂ ಸಹ ಮಾಡಬಹುದೇ ಎಂದರೆ ಖಂಡಿತವಾಗಿಯೂ ನಿಸ್ಸಂದೇಹವಾಗಿ ಮಾಡಬಹುದು. ಆದರೆ ಸಂಪೂರ್ಣವಾದ ಪರಿಪೂರ್ಣವಾದಂತಹ ನಂಬಿಕೆಯಿಂದ ಪ್ರಯತ್ನಿಸಬೇಕು. ನಿಮ್ಮಲ್ಲಿ ಯಾರಿಗಾದರೆ ತಂತ್ರವಿದ್ಯೆಗಳಲ್ಲಿ ನಂಬಿಕೆ ಇಲ್ಲದಿದ್ದಲ್ಲಿ ತಾವು ದಯಮಾಡಿ ಈ ತಂತ್ರವನ್ನು ಪ್ರಯೋಗಿಸಬೇಡಿ. ಹಾಗೆ ಪ್ರಯೋಗಿಸಲು ಪ್ರಯತ್ನಿಸಲೂ ಸಹ ಬೇಡಿ. ವೀಕ್ಷಕರೇ, ಈ ಮಾಹಿತಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ 10 ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.